ಟಿಕೆಟ್ನ ಜಿದ್ದಾಜಿದ್ದಿ ಈಗ ಬಹು ಜೋರಾಗ್ತಾ ಇದೆ. ಬಿಜೆಪಿಯಲ್ಲಂತೂ ಟಿಕೆಟ್ನ ವಿಚಾರದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಸೊ ಏನಾಗ್ತಾ ಇದೆ ಹಾಗಿದ್ದಾಗ? ವಿಧಾನಸಭೆಯ ಸೋಲಿನಿಂದ ಬಿಜೆಪಿ ಪಾಠ ಕಲಿತಿಲ್ವಾ? ವಿಧಾನಸಭೆಯ ಸೋಲಿನಿಂದ ಪಾಠ ಕಲ್ತಿಲ್ವಾ ಬಿಜೆಪಿ ಟಿಕೆಟ್ ಈಗ ಕಗ್ಗಂಟು, ಮತ್ತದೇ ಎಡವಟ್ಟು. ಏನಾಗ್ತಾ ಇದೆ? ವಿಧಾನಸಭೆಯಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡಿತ್ತು ಬಿಜೆಪಿ. ಅವರನ್ನು ಬಿಟ್ಟು ಅವರು ಯಾರು ಅನ್ನೋ ರೀತಿಯಲ್ಲಿ ಕಣ್ಣಾಮುಚ್ಚೆ ಕಾಡೆಗೂಡೆ ಆಟವನ್ನ ಆಡ್ದಂಗಿತ್ತು. ಓಪನ್ ವಾರ್, ಅವರ ವಿರುದ್ಧ ಇವರು, ಇವರ ವಿರುದ್ಧ ಅವರು. ಯಾರಿಗೂ ಯಾರು ಆಗೋದಿಲ್ಲ. ಇವ್ರನ್ನ ಕಂಡ್ರೆ ಅವ್ರಿಗಾಗೋದಿಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಾಗೋದಿಲ್ಲ. ಸೋತ್ರೂ ಕೂಡ ಇವ್ರಿಗೆ ಯಾವುದೇ ರೀತಿಯಾದಂತಹ ಏನು ಆಗಿಲ್ಲ. ಅವ್ರಿಗೆ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ, ಹಂಗೆ ಆಗೋಗಿದೆ ಬಿಜೆಪಿಯವರ ಕತೆ. ಇವ್ರಿಗಿರುವಂಥದ್ದು ಏನು ಅಂದರೆ, ಕೇಂದ್ರದಲ್ಲಿದ್ದಾರೆ, ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಆ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾಗಿನೇ ಈ ರೀತಿಯಲ್ಲಿ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಅವರನ್ನು ಸೋಲಿಸ್ಬೇಕು ಅಂತ ಇವರು, ಇವ್ರನ್ನ ಸೋಲಿಸ್ಬೇಕು ಅಂತ ಅವರು. ಇದೇ ಬಿಜೆಪಿಯಲ್ಲಿರುವಂತಹ ಒಳ ಜಗಳ. ಅತ್ತ ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ ಶೋಭಾ ಬೇಡ ಅಂತ ಅಭಿಯಾನವನ್ನು ಮಾಡ್ತಾ ಇದ್ರು. ಹಾವೇರಿ ಟಿಕೆಟ್ ಮಗನಿಗೆ ಕೊಡಿಸಲು ಈಶ್ವರಪ್ಪನವರು ಪಟ್ಟು ಹಿಡ್ಕೊಂಡಿದ್ದಾರೆ. ಟಿಕೆಟ್ ಘೋಷಣೆಗೂ ಮುನ್ನ ಅಪಸ್ವರ, ಗೊಂದಲ, ಗದ್ದಲ ಎದ್ದಿದೆ. ಮೈಸೂರಿನಲ್ಲಿ ವಿ ಸ್ಟ್ಯಾಂಡ್ ವಿತ್ ಪ್ರತಾಪ್ ಸಿಂಹ ಕ್ಯಾಂಪೇನ್ ಜೋರಾಗ್ತಾ ಇದೆ. ತುಮಕೂರಿನಲ್ಲಿ ಸೋಮಣ್ಣ ವಿರುದ್ಧ ಈಗ ಮಾಧುಸ್ವಾಮಿ ಬೆಂಬಲಿಗರು ತಿರುಗಿ ಬಿದ್ದಿದ್ದಾರೆ. ಅತ್ತ ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾ ಬೇಡ ಅಂತ ಅಭಿಯಾನ ಶುರು ಮಾಡಿಕೊಂಡಿದ್ದಾರೆ. ಟಿಕೆಟ್ ಘೋಷಣೆಗೂ ಮುನ್ನ ಅಪಸ್ವರ, ಗೊಂದಲ, ಗದ್ದಲ ಎಲ್ಲ ಕಡೆಯೂ ಕೂಡ ಇದೆ. ಕಾಂಗ್ರೆಸ್ನಲ್ಲೂ ಇಂಥದ್ದೇ ಇದೆ, ಬಟ್ ದೊಡ್ಡ ಪ್ರಮಾಣದಲ್ಲಿ ಕಾಣಲಿಕ್ಕಿಲ್ಲ. ಅದು ತುಮಕೂರಲ್ಲಿ ಸೋಮಣ್ಣ ವಿರುದ್ಧ ಈಗ ಮಾಧುಸ್ವಾಮಿ ಬೆಂಬಲಿಗರಿದ್ದಾರೆ, ತಿರುಗಿ ಬೀಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರು ಆಕಾಂಕ್ಷಿಗಳು. ಯಾರೆಲ್ಲ ಸೋತಿದ್ದಾರೋ ಅವರೆಲ್ಲ ಆಕಾಂಕ್ಷಿಗಳು. ಹಾಗಾಗಿ ಈ ಆಕಾಂಕ್ಷಿಗಳಿಗೆ ಒಂದಿಷ್ಟು ಅಸಮಾಧಾನಗಳು ಇರುತ್ತೆ. ಏನೆಲ್ಲ ಲೋಕಸಭೆಯ ಚುನಾವಣೆಗೆ ದಿನಗಣನೆ ಈಗ ಶುರುವಾಗಿದೆ. ಇನ್ನೂ ಕೂಡ ಬಿಜೆಪಿಯ ಪಟ್ಟಿ ಪ್ರಕಟ ಆಗಿಲ್ಲ, ಆದರೆ ಟಿಕೆಟ್ ಫೈಟ್ ಮಾತ್ರ ಜೋರಾಗ್ತಾ ಇದೆ. ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಸಿಗಲ್ಲ ಅನ್ನೋ ಸುದ್ದಿ ಜೋರಾಗಿದೆ. ಈ ಮಧ್ಯೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪರವಾಗಿ ಹೋರಾಟದ ಎಚ್ಚರಿಕೆ ಮೊಳಗಿದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದಿದ್ರೆ ನೋಟಾಗೆ ವೋಟ್ ಹಾಕೋದಾಗಿ ಕೆಲವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಇನ್ನು ಮಧ್ಯೆ ಪ್ರತಾಪ್ ಸಿಂಹ ಅವರ ಪರ ಜಿಟಿ ದೇವೇಗೌಡರು, ಶಾಸಕ ಶ್ರೀವತ್ಸ ಬ್ಯಾಟ್ ಬೀಸಿದ್ದಾರೆ. 100ಕ್ಕೆ 100ರಷ್ಟು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ 8 ಸಲ ಗೆದ್ದವರಿಗೆ 2 ಸಲ ಗೆದ್ದವರಿಗೆ ಟಿಕೆಟ್ ಕೊಡಲಾಗಿದೆ, ಊಹಾಪೋಹಗಳಿಗೆ ಉತ್ತರಿಸಲ್ಲ ಅಂದಿದ್ದಾರೆ. ಊಹಾಪೋಹಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವೀರೇಂದ್ರ ಕುಮಾರ್ ಅವರು ಉದಾಹರಣೆಗೆ ನಾ ಹೇಳೋದು, ವೀರೇಂದ್ರ ಕುಮಾರ್ ಅವರು 8ನೇ ಸರ್ತೆ ಟಿಕೆಟ್ ಸಿಕ್ಕಿಲ್ವಾ? ಇದಕ್ಕೆ ಅರ್ಥ ಇಲ್ಲ, ಅನಗತ್ಯ ಊಹಾಪೋಹಗಳು. ಪ್ರತಾಪ್ ಸಿಂಹ 2 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ. 2 ಬಾರಿನೂ ಅವ್ರನ್ನ ಬೆಂಬಲಿಸಿದ್ದೀನಿ. 10 ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ, ಒಳ್ಳೆ ಹೆಸರು ಕೂಡ ಗಳಿಸಿದ್ದಾರೆ. ಅದರಿಂದ ಎಲ್ಲರೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಇದ್ದಾರೆ. 100% ಇದೆ. ನಮಗನ್ಸುತ್ತೆ ಪ್ರತಾಪ್ ಸಿಂಹ ಅವರ ಟಿಕೆಟ್ ಬಗ್ಗೆ ನನಗೆ ಯಾವ ಸಂಶಯವೂ ಕಾಡ್ತಾ ಇಲ್ಲ. ಬಹುತೇಕ ಅವರಿಗೆ ಟಿಕೆಟನ್ನು ಕೊಡ್ತಾರೆ. ಬಹುತೇಕ ಅನ್ನಂತ ಹೇಳೋದಕ್ಕಿಂತ 100ಕ್ಕೆ 100ರಷ್ಟು ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರು ತಪ್ಪಾಗಲಾರದು. ಆ ಥರದ ಚರ್ಚೆನೂ ಎಲ್ಲೂ ಆಗಿಲ್ಲ. ಸನ್ಮಾನ್ಯ ಈಶ್ವರಪ್ಪನವರು ಮತ್ತು ನಮ್ಮ MLA ಗುರುರಾಜ್ ಅವರು ಬಂದು ಅಭಿಪ್ರಾಯ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲೂ ಆ ಥರದ ವಾತಾವರಣ ಎಲ್ಲೂ ಕಾಣಲಿಲ್ಲ. ನನ್ನಿಂದ ಹರಿದಾಡ್ತಿದೆ. ನನಗೆ ಇರುವ ಮಾಹಿತಿಗಳ ಪ್ರಕಾರ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನನಗಂತೂ ಇದೆ. ಓಕೆ, ನನ್ನ ಸಹೋದ್ಯೋಗಿ ಈಗ KP ನಾಗರಾಜ್ ನನಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಭಾರಿ ಚರ್ಚೆ ಆಗ್ತಾ ಇರೋದು ಈಗ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯಲ್ಲಿ, ಅದು ಪ್ರತಾಪ್ ಸಿಂಹ ಅವರ ವಿಚಾರಣೆ. ಮೈಸೂರಿನಿಂದ ಅಭಿವೃದ್ಧಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಪ್ರತಾಪ್ ಸಿಂಹಗೆ ಯಾಕ್ರಿ ಟಿಕೆಟ್ ತಪ್ಪಿಸ್ತಾರೆ ಅಂತ ಬಹಳ ದೊಡ್ಡ ಚರ್ಚೆನ ಬಿಜೆಪಿಯಲ್ಲಿರುವಂಥ ಲೀಡರ್ಸ್ಗಳೇ ಮಾತನಾಡ್ತಾ ಇದ್ದಾರೆ. ವಾಯ್? ಈ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು ಯಾಕೆ ಅನ್ನುವಂಥದ್ದು. ಈ ಚರ್ಚೆಗೆ ಬಂದಿದ್ದಾದರೂ ಯಾಕೆ? ಪ್ರಮುಖವಾಗಿ ಅರುಣ್, ನೀವಾಗಲೇ ಸುದ್ದಿಯನ್ನು ಓದ್ತಾ ಇರೋ ಸಂದರ್ಭದಲ್ಲಿ ಚಿಕ್ಕಮಗಳೂರು ಕತೆ ಹೇಳ್ತಾ ಇದ್ರಿ, ತುಮಕೂರಿನ ಕತೆ ಹೇಳ್ತಾ ಇದ್ರಿ, ಶಿವಮೊಗ್ಗದ ಕತೆ ಹೇಳ್ತಾ ಇದ್ರಿ. ಆ 3 ಕತೆಗಳಿಗಿಂತಲೂ ಕೂಡ ಮೈಸೂರದು ವಿಭಿನ್ನವಾದಂಥದ್ದು. ಯಾಕಂದರೆ ಅಲ್ಲೆಲ್ಲ ಗೋ ಬ್ಯಾಕ್ ಅನ್ನುವಂಥದ್ದು, ಇವರಿಗೆ ಕೊಡಬೇಡಿ ಅನ್ನುವಂಥದ್ದು. ಆದರೆ ಮೈಸೂರಿನಲ್ಲಿ ಇವ್ರಿಗೆ ಕೊಡದೇ ಇದ್ದರೆ
ನೋಡಿ ಅನ್ನುವಂಥ ರೀತಿಯಂಥ ಎಚ್ಚರಿಕೆಯ ದಾಟಿಯಂಥ ಮಾತುಗಳು. ಅಂದರೆ ಈಗ ಎಲ್ಲರಿಗೂ ಕಾಡ್ತಾ ಇರುವಂಥ ಒಂದು ದೊಡ್ಡದೊಂದು ಪ್ರಶ್ನೆ, ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸುವಂಥ ವಾತಾವರಣ ಯಾಕೆ ಇದೆ ಅನ್ನುವಂಥದ್ದು. ಯಾಕಂದರೆ ಡೆವಲಪ್ಮೆಂಟ್ನ ವಿಚಾರ ಇರ್ಬೋದು, ಯಾಕಂದರೆ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವರು ಕೂಡ ಒಂದು ಏನು ಅವರು 10 ವರ್ಷದಲ್ಲಿ ಮಾಡುವಂಥ ಸಾಧನೆಲ್ಲ ಕೂಡ ಹೇಳ್ಕೊಂಡಿರುವಂಥದ್ದು, ಮತ್ತು ಬೇರೆ ಇನ್ಯಾವುದೋ ದೊಡ್ಡ ಮಟ್ಟದ ಆ್ಯಂಟಿ ಇನ್ಕಮಿಸಿ ಈ ಕ್ಷಣಕ್ಕೆ ಕಣ್ಣಿಗೆ ಕಾಣದೇ ಇರುವಂಥದ್ದು. ಈ ಎಲ್ಲ ಕಾರಣಕ್ಕೋಸ್ಕರವಾಗಿಯೇ ಬಹುತೇಕ BJPಯ ಕಾರ್ಯಕರ್ತರು, ಬೆಂಬಲಿಗರು ನಾವು ವಿ ಸ್ಟ್ಯಾಂಡ್ ವಿತ್ ಪ್ರತಾಪ್ ಸಿಂಹ ಅನ್ನುವಂಥ ಕ್ಯಾಂಪೇನನ್ನು ಶುರು ಮಾಡಿರುವಂಥದ್ದು. ಆದರೆ ಅರುಣ್, ರಾಜಕಾರಣದಲ್ಲಿ ಯಾವತ್ತು ಏನು ಬೇಕಾದರೂ ಆಗ್ಬೋದು, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಬೇಕು ಅನ್ನುವಂಥದ್ದು ಏನೂ ಇಲ್ಲ. BJP ಹೈಕಮಾಂಡ್ ನಾನು ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡ್ತೀನಿ ಅಂತ ಅಂದರೆ ಯಾಕೆ ಕೊಟ್ಟೆ ಅಂತಲೂ ಕೂಡ ಅವ್ರು ಅದಕ್ಕೆ ಜಸ್ಟಿಫಿಕೇಶನ್ ಕೊಡೋ ಅಗತ್ಯ ಇಲ್ಲ. ಕೊಡದೇ ಇದ್ದರೂ ಕೂಡ ನಾನು ಯಾಕೆ ಕೊಟ್ಟಿಲ್ಲ ಅಂತ ಜಸ್ಟಿಫಿಕೇಶನ್ನ ಕೊಡುವಂಥ ಅಗತ್ಯ ಇಲ್ಲ. ಆದರೆ ಅವರ ನಿರ್ಧಾರ ಸರಿಯೋ ತಪ್ಪೋ ಅನ್ನುವಂತಹ ಫೈನಲ್ ಆದಂಥ ಜಡ್ಜ್ಮೆಂಟನ್ನು ಮಾಡುವಂಥದ್ದು ಮತದಾರ. ಹಾಗಾಗಿ ಜಡ್ಜ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾರೋ ಅಥವಾ ಆ ಜಡ್ಜ್ಮೆಂಟಿನ ಆಧಾರದ ಮೇಲೆ ನಿರ್ಧಾರಗಳನ್ನ BJP ಹೈಕಮಾಂಡ್ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಅರುಣ್ ಬಹಳ ವಿಚಿತ್ರವಾಗಿ ಭಾಳ ನನಗೆ ಆಶ್ಚರ್ಯ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು ಅರುಣ್, ಏನು ಸೈದ್ಧಾಂತಿಕವಾಗಿ ಪ್ರತಾಪ್ ಸಿಂಹನನ್ನು ಒಪ್ಪದೇ ಇರುವಂಥವರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಅವರ ಪರ ಬ್ಯಾಟ್ ಬೀಸ್ತಾ ಇರುವಂಥದ್ದು. ಏನೇ ಆಗಲಿ, ಸೈದ್ಧಾಂತಿಕವಾಗಿ ನಮ್ಗೆ ಏನೇ ಇರಲಿ ಪ್ರತಾಪ್ ಸಿಂಹ ಜೊತೆಗೆ ವಿರೋಧ, ಆದರೆ ಪ್ರತಾಪ್ ಸಿಂಹ ಕೆಲಸಗಾರ, ಅವನಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ದಾಟಿಯಲ್ಲಿ ಅವರು ಬಹುತೇಕರು ಮಾತನಾಡ್ತಾ ಇದ್ದಾರೆ. ಎಲ್ಲೋ ಒಂದು ಎರಡು ಕಡೆಗಳಲ್ಲೂ ಕೂಡ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದೇ ಇರುವಂಥ ನಿರ್ಧಾರ ಸರಿ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇಲ್ಲ. ಹಾಗಾಗಿನೇ ಬಹಳ ದೊಡ್ಡ ಮಟ್ಟದ ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಅನ್ನುವಂತಹ ವಾತಾವರಣ ಯಾಕೆ ಸೃಷ್ಟಿಯಾಯಿತು, ಪ್ರತಾಪ್ ಸಿಂಹಗೆ ಪರ್ಯಾಯವಾಗಿ ಮತ್ತೊಬ್ಬರನ್ನ ತರುವಂತಹ ಚರ್ಚೆ BJP ಒಳಗಡೆ ಯಾಕೆ ಶುರುವಾಯಿತು ಅನ್ನುವಂಥದ್ದೇ ಈಗ ಮೈಸೂರಿನ ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅರುಣ್. KP ನಾಗರಾಜ್, BJPಯಲ್ಲಿ ಅನೇಕರು ಇದ್ದಾರೆ, 2 ಬಾರಿ 3 ಬಾರಿ 4 ಬಾರಿ ಸಂಸದರಾದರೂ ಕೂಡ ಆ ಕ್ಷೇತ್ರಗಳ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಆ ಕ್ಷೇತ್ರಗಳು ಹೇಗಿದ್ದಾವೆ ಅನ್ನೋದನ್ನ ನಾನು ಕೂಡ ಗ್ರೌಂಡಲ್ಲಿ ನೋಡಿದ್ದೀನಿ, ಏನು ಪರಿಸ್ಥಿತಿಗಳಂತೇಳಿ. ಅಂತಹ ಅಭ್ಯರ್ಥಿಗಳನ್ನ ಮತ್ತೆ ಟಿಕೆಟ್ ಕೊಡ್ತಾರೆ, ಅಂತಹ ಕ್ಷೇತ್ರಗಳ ವಿಚಾರದಲ್ಲಿ ಅಂತಹ ಅಭ್ಯರ್ಥಿಗಳು ಬೇಡ ಅನ್ನುವಂಥ ಚರ್ಚೆನೂ ಬರೋದಿಲ್ಲ. ಆದರೆ ಮೈಸೂರದ್ದು ಮಾತ್ರ ಚರ್ಚೆಗೆ ಬರುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಇದೆ ಇದು. ರಾಜ್ಯ ನಾಯಕರಲ್ಲಿರುವಂಥ ಅಸಮಾಧಾನದಿಂದಾನ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇದೆ ಅಂತ ಅನಿಸುತ್ತಾ? ಪ್ರಮುಖವಾಗಿ ಇದು ಕಾರ್ಯಕರ್ತರ ಪ್ರಶ್ನೆಗೆ ಅಥವಾ ಜನರ ವಿರೋಧದ ಪ್ರಶ್ನೆಗಳು ಯಾವುದೂ ಅಲ್ಲ ಅಂತ ಅನಿಸುತ್ತೆ ಅರುಣ್. ಪ್ರಮುಖವಾಗಿ BJP ಒಳಗಡೆನೇ ಇರುವಂಥ ಆಂತರಿಕ ಯುದ್ಧದ ಪರಿಣಾಮವಾಗಿ ಇಂಥದ್ದೊಂದು ವಿಚಾರ. ಅದರಲ್ಲೂ ಕೂಡ ಬಹುತೇಕ ಪ್ರತಾಪ್ ಸಿಂಹಗೆ ನೇರವಾಗಿ ಇಂಥವರೇ ಗಾಡ್ ಫಾದರ್ ಅನ್ನುವಂಥವ್ರು ಯಾರು ಕೂಡ ಸಹಜವಾಗಿ ಕಾಡ್ತಾ ಇಲ್ಲ. ಯಾಕಂದ್ರೆ ಸಹಜವಾಗಿ ಕೆಲವರಿಗೆ ಗಾಡ್ ಫಾದರ್ಗಳಿರ್ತಾರೆ. ಪ್ರತಾಪ್ ಸಿಂಹ ಅವ್ರಿಗೆ ಯಾವುದೇ ರೀತಿಯಾದ ಗಾಡ್ ಫಾದರ್ಗಳು ಇಂಥವ್ರು ನಿರ್ದಿಷ್ಟವಾಗಿ ಇಂಥವರೇ ಗಾಡ್ ಫಾದರ್ ಅನ್ನುವಂಥದ್ದು ಮನೋಭಾವ ಇಲ್ಲ. ಬಹುತೇಕ ಪ್ರತಾಪ್ ಸಿಂಹ ಅವರು ಏನೋ ಗಾಡ್ ಫಾದರ್ನ ಕಂಡುಕೊಳ್ಳುವಂಥ ವಿಚಾರದಲ್ಲಿ ಫೇಲ್ಯೂರ್ ಆಗಿರ್ಬೋದೇನೋ. ಬಹುತೇಕ ಇವತ್ತಿನ ಇಷ್ಟೆಲ್ಲ ಪರಿಸ್ಥಿತಿಗಳನ್ನ ಗಮನಿಸ್ತಾ ಇದ್ದಾರೆ. ಕಾರ್ಯಕರ್ತರ ವಿರೋಧ ಇಲ್ಲ, ಜನರು ವಿರೋಧ ಇಲ್ಲ, ಅಂತಿಮವಾಗಿ ಜನ ಯಾರಿಗೆ ಓಟ್ ಹಾಕ್ತಾರೆ ಅನ್ನೋದು ಅದು ಅವತ್ತಿಗೆ ಬಿಟ್ಟಂಥ ವಿಚಾರ. ಅದು ಇವ್ರಿಗೆ ಇಷ್ಟ ಇದ್ರೋ ಇಲ್ವೋ ಅನ್ನುವಂಥದ್ದನ್ನ ಅವತ್ತು ಚುನಾವಣೆ ದಿನ ತೀರ್ಮಾನ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಈಗ ಸದ್ಯಕ್ಕಂತೂ ಜನ ಏನು ವಿರೋಧ ಮಾಡ್ತಾ ಇಲ್ಲ, ಕಾರ್ಯಕರ್ತರು ವಿರೋಧ ಮಾಡ್ತಾ ಇಲ್ಲ. ಹಾಗಾಗಿ ಗಾಡ್ ಫಾದರ್ನ ಕೊರತೆಯಿಂದಾಗಿ ಈ ಒಂದು ರೀತಿಯಂಥ ಚರ್ಚೆ ಹುಟ್ಟಾಗೋದಕ್ಕೆ ಅಥವಾ ಇವರ ಟಿಕೆಟ್ ಬದಲಾವಣೆ ಆಗ್ಬೋದು ಅನ್ನೋಂಥ ಸನ್ನಿವೇಶ ಸೃಷ್ಟಿಯಾಗೋದಕ್ಕೆ, ಅಥವಾ ಒಂದು ವೇಳೆ ಬದಲಾವಣೆ ನಿಜವಾಗಿಯೂ ಆದರೆ ಅದು ಬಹುತೇಕ ಗಾಡ್ ಫಾದರ್ನ ಕೊರತೆ ಅಥವಾ ಪ್ರತಾಪ್ ಸಿಂಹ ಅವರು ಕೆಲವೊಂದು ವಿಚಾರಗಳಲ್ಲಿ ನೇರವಾಗಿ ಅವರ ನಾಯಕರ ವಿರುದ್ಧನೇ ನೇರವಾಗಿ ತಿರುಗಿ ಬಿದ್ದಿದ್ರು. ಅದರ ಎಫೆಕ್ಟು ಅವತ್ತು ಹೊಡೆದಂತಹ ಹೇಳಿಕೆ ಎಫೆಕ್ಟ್ ಇವತ್ತು ಆಗ್ತಾ ಇರ್ಬೋದೇನೋ. ಬಹುತೇಕ ಇದು BJPಯ ನಾಯಕರ ಲೆವೆಲ್ ನಡುವಿನ ಆಂತರಿಕ ಯುದ್ಧದ ಪರಿಣಾಮ ಅಥವಾ ಆಂತರಿಕವಾದಂಥ ಸಂಘರ್ಷಗಳ ಫಲವಾಗಿ ಈ ಥರದ ಒಂದು ಚರ್ಚೆ ಅಥವಾ ಈ ಥರದ ಒಂದು ವಾತಾವರಣ ಈಗ ಸೃಷ್ಟಿ ಆಗ್ತಾ ಇರ್ಬೋದೇನೋ ಅರುಣ್. ಓಕೆ KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.